ಸರ್, ಈಗ ದಾವಣಗೆರೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಅವರ ತಲೆದಂಡವೂ ಆಗಬಹುದು ಅನ್ನುವಂಥ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿದೆ. ಜಮೀರ್ ಅಹಮದ್ ಅವರಿಗೆ ಸಿಎಂ ಈಗಾಗಲೇ ರಾಜೀನಾಮೆನೂ ಕೂಡ ಕೇಳಿದ್ದಾರೆ ಅನ್ನುವಂಥ ಕೆಲವು ಸುದ್ದಿಗಳು ಕೂಡ ಓಡಾಡ್ತಾ ಇದೆ. ಈಗ ದಾವಣಗೆರೆಯ ಚುನಾವಣೆ ನಂತರ ನಡೀತಾ ಇರ್ತಕ್ಕಂಥ ಘಟನೆ ನೋಡಿದಾಗ ಇದು ಒಳ್ಳೆ ಬೆಳವಣಿಗೆ ಅಂತ ಅನಿಸೋದಿಲ್ಲ. ಜಮೀರ್ ಅಹಮದ್ ಖಾನ್ರವರು ಒಬ್ಬ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯ ಮಂತ್ರಿಮಂಡಲದಲ್ಲಿ ಹಿರಿಯ ಸದಸ್ಯರು, ಮಂತ್ರಿಮಂಡಲದ ಹಿರಿಯ ಸದಸ್ಯರು. ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಥವಾ ಅವ್ರನ್ನ ತೆಗೆದುಹಾಕಿದ್ದಾರೆ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರೋದು ನೋಡಿದಾಗ ಅವರಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಆದ್ದರಿಂದ ಜಮೀರ್ ಅಹಮದ್ ಖಾನ್ರವರ ರಾಜೀನಾಮೆ ಅನ್ನೋದೇನಾದರೂ ಇದ್ದರೆ ಅದು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಯಾರ್ದಾದ್ರೂ ಮಂತ್ರಿಮಂಡಲದಲ್ಲಿ ಸದಸ್ಯರನ್ನ ಮಂತ್ರಿ ಮಾಡೋದು ಅಥವಾ ಮಂತ್ರಿಮಂಡಲದಿಂದ ಬಿಡ್ತಕ್ಕಂತಹ ಪ್ರಿರೋಗೇಟಿವ್ ಅಂದರೆ ಇದು ಅಧಿಕಾರ ಇರೋದು ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಯಾವ ಸ್ಥಿತಿನಲ್ಲಿದೆ ಅಂಥೇಳಿ. ಸಾಮಾಜಿಕ ತಾಣದಲ್ಲಿ ಅದು ಭಾಳ ಹಾನಿಕರವಾದ ಘಟನೆಗಳು ನಡೀತಾ ಇದೆ ಅದೆಲ್ಲ ಬಂದು. ಸರ್, ಈಗ ಚುನಾವಣೆ ಫಲಿತಾಂಶ ಇನ್ನೂ ಬಂದಿಲ್ಲ. ಈಗಲೇ ಕಾಂಗ್ರೆಸ್ ಏನಾದರೂ ಸೋಲು ಒಪ್ಕೊಂಡಿದೆ, ಅದಕ್ಕೋಸ್ಕರ ಈ ತರದ ತಲೆದಂಡಗಳಿಗೆ ಒಂದ್ ಕಡೆ ಜಬ್ಬಾರ್ ಆಯ್ತು, ಈಗ ಜಮೀರ್ ಅಹಮದ್ ಇದ್ದಾರೆ, ನಾಸೀರ್ ಅವ್ರದ್ದು ವಿಚಾರಗಳಾಯ್ತು. ಇನ್ನು ಫಲಿತಾಂಶ ಬರೋಕ್ಕಿಂತ ಮುಂಚೆನೆ ಯಾಕೆ ಈಗ ವಿಚಾರ ಏನು ಅಂತಂದ್ರೆ, ಯಾರಾದರೂ ತಪ್ಪು ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಸಂವಿಧಾನದಲ್ಲಿ ಶಿಸ್ತು ಸಮಿತಿ ಇದೆ. ಅದರ ಅಧ್ಯಕ್ಷರು ರೆಹಮಾನ್ ಖಾನ್ ಸಾಹೇಬ್ರಿದ್ದಾರೆ, ಹಿರಿಯ ನಾಯಕರಾದ ರೆಹಮಾನ್ ಖಾನ್ ಸಾಹೇಬ್ರಿದ್ದಾರೆ. ಯಾರನ್ನಾದರೂ ಸಸ್ಪೆಂಡು ಎಕ್ಸ್ಪೆಲ್ ಮಾಡಬೇಕಾದ್ರೆ PCC ಅಧ್ಯಕ್ಷರು ಅಥವಾ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ರೆಹಮಾನ್ ಖಾನ್ ಸಾಹೇಬ್ರಿಗೆ ಕೊಟ್ಟ ನಂತರ ಮಾಡಬೇಕಾಗುತ್ತೆ ವಿನಃ ಏಕಾಏಕಿ ಮಾಡೋದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಹರಿಯಾಣದಲ್ಲಿ ನಾವು 5 ಜನ ಶಾಸಕರು ಸ್ವತಂತ್ರ ಅಭ್ಯರ್ಥಿಗೆ ವೋಟ್ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ನಾವು ಶೋಕಾಸ್ ನೋಟ್ ಕೊಟ್ಟು ಎಕ್ಸ್ಪೆಲ್ ಮಾಡಬೇಕಾದ್ರೆ 1 ತಿಂಗಳು ಬೇಕಾಗಿತ್ತು. ಆತುರವಾಗಿ ತಗೊಂಡಿರ್ತಕ್ಕಂಥ ಕ್ರಮ ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಸರ್, ಈಗ ಮುಖ್ಯವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಬಹುತೇಕ 25-30 ಜನ ಶಾಸಕರು ಡೆಲ್ಲಿ ಬಂದರು. 3-4 ದಿನ ಡೆಲ್ಲಿಯಲ್ಲಿತ್ತು. ಹೈಕಮಾಂಡ್ ಮಟ್ಟದ ನಾಯಕರು ಯಾರೂ ಸಿಕ್ಕಿಲ್ಲ. ಅದರಲ್ಲೂ ಕೂಡ ಅಧಿವೇಶನ ನಡೀತಿದೆ, ವಿಶೇಷ ಅಧಿವೇಶನ, ಜೊತೆಗೆ ಚುನಾವಣೆ ನಡೀತಿದೆ. ಯಾವುದೇ ಹೈಕಮಾಂಡ್ ಮಟ್ಟದ ನಾಯಕರು ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ಶಾಸಕರು ಈ ರೀತಿಯಾದಂಥ ಒತ್ತಡವನ್ನು ಹಾಕಿ ಕ್ಷೇತ್ರವನ್ನು ಬಿಟ್ಟು ಬರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ತಾವು ಕೂಡ ಹಿರಿಯ. ಈಗ ಹೈಕಮಾಂಡ್ ಅಂದರೆ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನು ಹೈಕಮಾಂಡ್ ಅಲ್ವಾ? ಮತ್ತು ಹೈಕಮಾಂಡು ಎಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂದರೆ ಯಾರು ಉಸ್ತುವಾರಿ ವಹಿಸಿರ್ತಾರೆ ಅವರೇ ಹೈಕಮಾಂಡ್. ಖರ್ಗೆ ಅವ್ರನ್ನ ಭೇಟಿ ಮಾಡೋದಾದ್ರೆ ಬೆಂಗಳೂರಲ್ಲೇ ಮಾಡ್ಬೋದು. ಅಲ್ಲ, ಅದು ಬೇರೆ. ಡೆಲ್ಲಿಗೆ ಬಂದ ನಂತರ ಅವರು ಒಂದು ಕಟ್ಟಿಸಿ ಹಿರಿಯ ನಾಯಕರಿದ್ದಾರೆ, ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವ್ರದ್ದೇ ರಾಜ್ಯದಲ್ಲಿರ್ತಕ್ಕಂಥ ಈ ಸಮಸ್ಯೆನ ಬಗೆಹರಿಸಲಿ. ಅವ್ರನ್ನೇನು ಹೋಗಿ ಪಕ್ಷ ವಿರೋಧಿ ಚಟುವಟಿಕೆಗಳು ಏನು ಮಾಡಿಲ್ವಲ್ಲ, ಅವ್ರನ್ನೋಗಿ ಭೇಟಿ ಮಾಡಿದ್ದಾರೆ, ತಪ್ಪೇನಾಗುತ್ತೆ? ಮತ್ತು ವೇಣುಗೋಪಾಲ್ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ದಾರೆ, ಏನು ಹೇಳಬೇಕು ಅಂತ ಅವ್ರನ್ನ ಬೇಡಿಕೆಗಳನ್ನ ಹಕ್ಕೊತ್ತಾಯ ಮಾಡಿ ಹೋಗಿದ್ದಾರೆ ಅಷ್ಟೇ. ನೋಡಿ, ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದು ಅದು ಶಿಸ್ತಿನ ಉಲ್ಲಂಘನೆ ಅಲ್ಲ. ಅವರೇನು ಭಾರತೀಯ ಜನತಾ ಪಾರ್ಟಿ ನಾಯಕರನ್ನ ಹೋಗಿ ಭೇಟಿ ಮಾಡಿದರೆ ಅದು ಶಿಸ್ತಿನ ಉಲ್ಲಂಘನೆ. ಕಾಂಗ್ರೆಸ್ ಪಕ್ಷದ ನಾಯಕರನ್ನೇ ಭೇಟಿ ಮಾಡೋದು ಶಿಸ್ತಿನ ಉಲ್ಲಂಘನೆ ಅಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ನೋಡಬೇಕಾಗುತ್ತೆ. ಸರ್, ಈಗ ಜಮೀರ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ರಾಜಣ್ಣ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. CM ಅವರ ಧ್ವನಿ ಕುಗ್ಗಿದೆ, ಹಂಗಾಗಿ ಅವರು ಅಸಹಾಯಕರಾದಂತೆ ಕಾಣಿಸ್ತಾ ಇದೆ ಅನ್ನೋ ಥರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣವ್ರು ಹಿರಿಯ ನಾಯಕರು, ನಾನು ಅದ್ರ ಬಗ್ಗೆ ಏನು ಟಿಪ್ಪಣಿ ಕೊಡೋದು ಸರಿ ಇರಲ್ಲ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಜಮೀರ್ ಅಹಮದ್ ಖಾನ್ರವರ ಈ ಹೂವಾಪೋಹಗಳಿಗೆ ತೆರೆ ಎಳಿಬೇಕಾಗುತ್ತೆ. ಸರ್, ಈಗ ಮೈನಾರಿಟಿ ಟಿಕೆಟ್ ಕೊಡಲಿಲ್ಲ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ದೇ ದೊಡ್ಡ ಅಪರಾಧನ ಕಾಂಗ್ರೆಸ್ ಪಕ್ಷದಲ್ಲಿ? ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಸಹ ಅವರ ಹಕ್ಕಿದೆ, ಪ್ರತಿಯೊಬ್ಬರು ಸಹ ಟಿಕೆಟ್ ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಸಹ ಇದೆ, ಅದೇನು ತಪ್ಪೇನಲ್ಲ. ಅದು ಯಾಕೆ ಇದು ಅದಕ್ಕೋಸ್ಕರ ನಾನು ಹೇಳಿದ್ದು, ಕೆಲವು ಪಟ್ಟಭದ್ರ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಅಂತೇಳಿ. ಅಂದರೆ ಫಲಿತಾಂಶ ಬರೋಕ್ಕೂ ಮುಂಚೆನೇ ಕಾಂಗ್ರೆಸ್ ಸೋಲೊಪ್ಕೊಂಡಂತ? ಸೋಲೋ ಪ್ರಶ್ನೆನೇ ಇಲ್ಲ. 2 ಕ್ಷೇತ್ರದಲ್ಲೂ ನಾವು ಗೆಲ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಆಪಾದನೆಗಳು ಬರೋದು ಸಹಜ. ಇವರು ಸೋಲಿಸಿದ್ರು, ಅವ್ರನ್ನ ಸೋಲಿಸಿದ್ರು, ವಿರುದ್ಧ ಮಾಡಿದ್ರು ಅಂತ ಹೇಳ. ಅದನ್ನೆಲ್ಲ ಕುಲಂಕುಷವಾಗಿ
ವಿಚಾರಣೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆ ನಮ್ಮಲ್ಲಿ ಇರೋದು. ಏಕಾಏಕಿ ಮಾಡಿರ್ತಕ್ಕಂಥದ್ದು ಏನು ಅಂತೇಳಿ ವಿಚಾರಿಸ್ಬೇಕು. ಮಹಿಳಾ ಮೀಸಲಾತಿ ಚರ್ಚೆ ನಡೀತಾ ಇದೆ. ಮಹಿಳಾ ಮೀಸಲಾತಿಗೆ ಓಕೆ ಆಗಿದೆ, ಅದರ ಕ್ಷೇತ್ರ ಪುನರ್ವಿಂಗಡಣೆಗೆ ವಿರೋಧ ಅದು ವ್ಯಕ್ತಪಡಿಸ್ತಾರೆ. ಮಹಿಳಾ ಮೀಸಲಾತಿ ಬಗ್ಗೆ ಯಾರಿಗೂ ಸಹ ಕಾಳಜಿ ಇಲ್ಲ. ಪುರುಷರ ಸ್ಥಾನಮಾನಗಳನ್ನು ಗಟ್ಟಿಗೊಳಿಸಲಿಕ್ಕೆ ಮಹಿಳಾ ಮೀಸಲಾತಿನ ಮುಂದೆ ತಂದಿಟ್ಟಿದ್ದಾರೆ. ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಪುರುಷರ ಬಲ ಕುಗ್ತಾ ಇದೆ. ಆದ್ದರಿಂದ ಮಹಿಳೆಯರನ್ನ ಮುಂದಿಟ್ಬಿಟ್ಟು ಇವರು ಮಾಡ್ತಕ್ಕಂಥದ್ದು ಮಹಿಳಾ ಮೀಸಲಾತಿಗೂ ಮತ್ತು ಡಿಲಿಮಿಟೇಷನ್ ಕ್ಷೇತ್ರಗಳ ಪುನಃ ವಿಂಗಡೆಗೂ ಏನೂ ಸಂಬಂಧ ಇಲ್ಲ. ಇವರು 23ರಲ್ಲಿ ಸನ್ಮಾನ್ಯ ಸರೆಂಡರ್ ಮೋದಿಯವರು ಪಾರ್ಲಿಮೆಂಟಲ್ಲಿ ತಂದಿದ್ದರು. 24ರಲ್ಲಿ ನಾವು ಮಹಿಳಾ ಮೀಸಲಾತಿಯನ್ನು ತರ್ತೀವಿ ಅಂತ ಹೇಳಿ. ಯಾರು ಬೇಡ ಅಂದರು? 2000 ಇಸ್ವಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರು 25 ವರ್ಷ ಆದಮೇಲೆ ಡಿಲಿಮಿಟೇಷನ್ ಫ್ರೀಸ್ ಮಾಡಿದ 25 ವರ್ಷ, 26 ಸೆನ್ಸಸ್ ಮಾಡಿ ಮಾಡಬೇಕಾಗಿತ್ತು. ಈಗ ಸೆನ್ಸಸ್ ಮಾಡದೆ ಇವ್ರು ಮಾಡ್ತಕ್ಕಂಥದ್ದು ನೋಡಿದಾಗ ಇವರು ಅವರ ಮಹಿಳಾ ಇದು ಪುರುಷರ ಶಕ್ತಿಯನ್ನು ಕಾಪಾಡಲಿಕ್ಕೆ ಮಾಡಿದ್ದಾರೆ ವಿನಃ ಮಹಿಳೆಯರಿಗೆ ಮೀಸಲಾತಿ ಸಿಗಬೇಕಂತ ಏನು ಮಾಡಿಲ್ಲ. ಆ ಥರ ಕಾಳಜಿ ಇದ್ದಿದ್ದರೆ ಇದೇ ಅಟಲ್ ಬಿಹಾರಿ ವಾಜಪೇಯಿರವರು 63-64ನೇ ತಿದ್ದುಪಡಿ ರಾಜೀವ್ ಗಾಂಧಿ ಅವರು ತಂದಾಗ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಂದ್ರೆ ವಿರೋಧ ಮಾಡಿದರು. ರಾಮಾ ಜೋಯಿಸ್ರವರು, ದಿವಂಗತ ರಾಮಾ ಜೋಯಿಸ್ರವರು ಸಹ ಮೀಸಲಾತಿ ವಿರುದ್ಧ ಸುಪ್ರೀಂ ಕೋರ್ಟ್ವರೆಗೂ ಸಹ ಬಂದಿದ್ದರು. ಮೀಸಲಾತಿನ ಕಮ್ಮಿ ಕೂಡ ಮಾಡಿದ್ರು. ಅದನ್ನು ನಾವು 63-64 ನಂತರ ನರಸಿಂಗರಾಯರ ಕಾಲದಲ್ಲಿ 73-74ನೇ ತಿದ್ದುಪಡಿ ಮಾಡಿ ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ 40 ಲಕ್ಷ ಜನ ಸದಸ್ಯರ ಪೈಕಿ 15 ಲಕ್ಷ ಜನ ಮಹಿಳೆಯರಿದ್ದಾರೆ. ಈ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ವಿನಃ ಕಾಂಗ್ರೆಸ್ ಪಕ್ಷದವರು ಮಹಿಳಾ ವಿರೋಧಿ ಅಂತ ಹೇಳ್ತಕ್ಕಂಥವ್ರನ್ನೆಲ್ಲ ಇವರ ಸೂತ್ರಧಾರದ ಮೋಹನ್ ಭಗತ್ರವರು ಮಹಿಳೆಯರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಗೊತ್ತಾಗಿದ್ರೆ ಯಾರು ವಿರೋಧಿ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ಷೇತ್ರ ಪುನರ್ವಿಂಗಡಣೆಗೆ ಯಾಕೆ ಕಾಂಗ್ರೆಸ್ ವಿರೋಧ? ಅಂದ್ರೆ ಇನ್ನು ನಿಮ್ಮಲ್ಲೂ ಕ್ಷೇತ್ರ 120 ಜನ ನಾಯಕರು MLAಗಳು ಇಟ್ಕೋತಾರೆ. ಅಲ್ಲ, ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕಂದ್ರೆ ಯಾವ ಆಧಾರದ ಮೇಲೆ ಮಾಡ್ತೀರಾ? 2011ರಲ್ಲಿ ಮಾಡ್ತೀರಾ ಅಥವಾ 1931 ಇಸ್ವಿನಲ್ಲಿ ಮಾಡ್ತೀರಾ ಅಥವಾ 1971 ಇಸ್ವಿನಲ್ಲ? ಇವರೇ ಆಶ್ವಾಸನೆ ಕೊಟ್ಟಿದ್ದು ಪಾರ್ಲಿಮೆಂಟಲ್ಲಿ ನಾವು ಮೀಸಲಾತಿಯನ್ನು ತರ್ತೀವಿ 24ರಲ್ಲಿ ಅಂತ. ಅದು ಅಟಲ್ ಬಿಹಾರಿ ವಾಜಪೇಯಿರವರು ಅದು ತಿದ್ದುಪಡಿ ಆದ ನಂತರ 26ರಲ್ಲಿ ಇವರು ಸೆನ್ಸಸ್ ಮಾಡಿ ಮಾಡಬೇಕಾಗುತ್ತೆ. ಸೆನ್ಸಸ್ 27ಕ್ಕೆ ಮಾಡ್ತೀವಿ ಅಂದರೆ ಅಲ್ಲಿ ಅವ್ರ ಕಾಯಿಲೆ ಅರ್ಜೆಂಟ್ ಏನಿದೆ? ಅರ್ಜೆಂಟ್ ಇಷ್ಟೇ ಅವ್ರಿಗೆ ಪೊಲಿಟಿಕಲ್ ಆಗಿ ಅರ್ಜೆಂಟ್ ಇರೋದು ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಮಹಿಳೆಯರ ಬಗ್ಗೆ ಇದು ಮೊಸಳೆ ಕಣ್ಣೀರು ಅಷ್ಟೇ. ಅಲ್ಲ, ಸೆನ್ಸಸ್ ಮಾಡಿದ್ರೆ ಸೌತ್ ಇಂಡಿಯಾಗೆ ಇನ್ನೂ ಲಾಸ್ ಆಗುತ್ತಲ್ಲ. ಸೆನ್ಸಸ್ ಬೇಸ್ ಮೇಲೆ ಸೆನ್ಸಸ್ ಮೇಲೆ ಮಾಡಲಿ, ಸೆನ್ಸಸ್ ಮಾಡದೆ ಮಾಡ್ತಾ ಇರುವಾಗಲೇ ಲಾಸ್ ಆಗೋದು. ಸೆನ್ಸಸ್ ಇಲ್ಲದೆ ಮಾಡಿದ್ರೆ 545ರಲ್ಲಿ ಮಾಡಲಿ ಅವರು, ನಮ್ದೇನು ಅಭ್ಯಂತರ ಇಲ್ಲ. ಸೆನ್ಸಸ್ ಈಗ ಇಲ್ಲದೆ ಇರೋದ್ರಿಂದ 543ರಲ್ಲೇ ಮಾಡಲಿ, ಮಹಿಳೆಯರಿಗೆ ಮೀಸಲಾತಿ ಕೊಡಲಿ, ಯಾರು ಬೇಡ ಅಂತಾರೆ. ಸರ್, ಈಗ ಪಕ್ಷ ನಿಷ್ಠೆಯಿಂದೇ ಇರುವಂತಹ ಬಹುತೇಕ ಕಾರ್ಯಕರ್ತರ ನಾಯಕರುಗಳನ್ನು ಟಾರ್ಗೆಟ್ ಮಾಡಲಾಗ್ತದೆ. ಅವರ ವಿರುದ್ಧ ಕ್ರಮ ತೆಗೆದುಕೊಂಡು ಕೂಡ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದಂಥ ಒಂದು ಬೆಂಬಲಕ್ಕೆ ನಿಲ್ತಾ ಇಲ್ಲ, ಅಸಹಾಯಕತೆ ತೋರ್ತಾರೆ. ಯಾರು ಮುಖ್ಯಮಂತ್ರಿ ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಾರೆ. ಪಕ್ಷದ ಚಟುವಟಿಕೆಗಳಲ್ಲಿ ಇದನ್ನೇ ಹೇಳಿರುವಂಥದ್ದು. ಪಕ್ಷದ ಚಟುವಟಿಕೆಗಳಲ್ಲಿ ಅವರು ನಿರಂತರವಾಗಿ ಅವರ ಹೇಳಿಕೆಗಳನ್ನು ಕೊಡಲಿಕ್ಕಾಗೋದಿಲ್ಲ. ಪಕ್ಷದ ಒಂದು ವೇದಿಕೆ ಇದೆ, ಅಲ್ಲಿ ಕೊಡ್ತಾರೆ ವಿನಃ ಅವ್ರು ಹೇಳಲಿಕ್ಕಾಗೋದಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.